ಇವತ್ತು ನಾವು ಬಸ್ಪೆಗೆ ಹೋಗಿದ್ವಿ. ಮಾರ್ಕೆಟ್ಗೆಲ್ಲ ಹೋಗಲಿಕ್ಕೆ ಇತ್ತು. ಸೊ ಬಸ್ಪೆಗೆ ಹೋಗಿ ಮತ್ತೆ ನಾವು ಮನೆಗೆ ಬಂದ್ವಿ. ಇಲ್ಲಿ ವೆದರ್ ಮಳೆ ಬರುವ ಥರನೇ ಆಗಿತ್ತು. ನೀವಿಲ್ಲಿ ನೋಡ್ಬೋದು, ಮೋಡ ಮೋಡ ಆಗಿದೆ. ಒಮ್ಮೆ ಮಳೆ ಬಂದು ಹೋಗಿತ್ತು, ಮತ್ತೆ ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ರಪ್ಪ ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ಮನೆಗೆ ಬಂದ ಮೇಲೆ ಫ್ರಿಜ್ಜಲ್ಲಿ ಹಾಲಿತ್ತು, ಅದನ್ನು ಬಿಸಿ ಮಾಡಿಕೊಂಡೆ ನಾನು. ಯಾಕಂದರೆ ನಮ್ಮ ಮನೇಲಿ ಬೆಕ್ಕು ಉಂಟು, ಬೆಕ್ಕುಗೆ ಹಾಲು ಕುಡಿಯಲಿಕ್ಕೆ ಹಸಿವಾಗ್ತಾ ಇತ್ತು, ಮಿಯಾವ್ ಮಿಯಾವ್ ಅಂತ ತುಂಬ ಇದು ಮಾಡ್ತಾ ಕೂಗ್ತಾ ಇತ್ತು ಪಾಪ. ಅದಕ್ಕೆ ಹಾಲನ್ನು ಬಿಸಿ ಮಾಡ್ಕೊಳ್ತಿದ್ದೆ. ಆಮೇಲೆ ಇನ್ನೊಂದು ಸೈಡಲ್ಲಿ ಪದಾರ್ಥ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಪದಾರ್ಥ ಕೂಡ ರೆಡಿ ಆಗ್ತಾ ಇತ್ತು ಇನ್ನೊಂದು ಗ್ಯಾಸಲ್ಲಿ. ಇನ್ನೊಂದು ಸೈಡಲ್ಲಿ. ನಮಗೆ ಮೀನು ಬಂದು ಬೊಲೆಂಜೀರ್ ನೋಡ್ಬೋದು ನೀವು. ಇದನ್ನು ಕಟ್ ಮಾಡಲಿಕ್ಕೇ ನನಗೆ ಅರ್ಧ ಗಂಟೆ ಬೇಕಾಯಿತು. ಯಾಕಂದರೆ ಅದನ್ನು ಚಿಕ್ಕ ಚಿಕ್ಕದಲ್ಲ, ಸಣ್ಣ ಸಣ್ಣದಿರೋದ್ರಿಂದ ಕಟ್ ಮಾಡಲಿಕ್ಕೆ ತುಂಬಾ ಟೈಮ್ ಹಿಡೀತು. ನೆಕ್ಸ್ಟ್ ಕಟ್ ಮಾಡಿ ಆದಮೇಲೆ ಬೊಲೆಂಜೀರ್ ಅಂತ ಇದ್ರ ಹೆಸರು. ನನಗೆ ಇಷ್ಟನೇ ಇಲ್ಲ ಬೊಲೆಂಜೀರ್, ಬಟ್ ಟೇಸ್ಟ್ ಇರುತ್ತೆ. ಆದರೆ ಅದನ್ನು ಕ್ಲೀನ್ ಮಾಡಲಿಕ್ಕೇ ತುಂಬ ಹೊತ್ತಿಡ್ತದೆ. ಯಾಕಂದರೆ ಚಿಕ್ಕ ಚಿಕ್ಕದು ಮೀನಲ್ವಾ, ರಪ್ಪ ರಪ್ಪ ಅಂತೂ ಅರ್ಜೆಂಟಿಗೆ ಅಂತೂ ಆಗೋದೇ ಇಲ್ಲ. ಹಾಗಾಗಿ ಮೀನು ಪದಾರ್ಥ ಇಲ್ಲಿ ಮಾಡ್ತಾ ಇದ್ದೇವೆ. ಮೀನು ಪದಾರ್ಥ ಮಾಡ್ತಾಯಿದ್ದೇನೆ, ನಾನೇ ಮಾಡ್ತಾಯಿರೋದು. ನೋಡ್ಬೋದು ನೀವು. ನಿಮಗೆ ಬೊಲೆಂಜೀರ್ ಮೀನು ಅಂದರೆ ಇಷ್ಟ ಆದರೆ ನನಗೆ ಒಂದು ಕಾಮೆಂಟ್ ಮಾಡಿ. ನನಗೆ ಕೂಡ ನೋಡಬೇಕು ಯಾರಿಗೆಲ್ಲ ಬೊಲೆಂಜೀರ್ ಮೀನು ಅಂದರೆ ಇಷ್ಟ ಅಂತ. ಅದಕ್ಕೆ ಮೀನು ಸಹ ರೆಡಿ ಆಯಿತು. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟ್ ಇರುತ್ತೆ ಮಾತ್ರ ಇದು. ಆ್ಯಂಡ್ ಬಾಯ್ಲ್ಡ್ ರೈಸ್ ಮತ್ತು ಬೊಲೆಂಜೀರ್ ಊಟ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ತಿಂತಾ ಇದ್ದರೆ ಮಜಾನೇ ಬೇರೆ, ತುಂಬಾ ಸಖತ್ತಾಗಿರುತ್ತೆ. ಆಮೇಲೆ ಮನೆ ಆಚೆ ಕಡೆ ಹೋದೆ, ಅಲ್ಲಿ ವೆದರ್ ಈ ಥರ ಇತ್ತು, ತುಂಬ ಒಳ್ಳೆ ರೀತಿಯಲ್ಲಿ ಕಾಣ್ತಾ ಇತ್ತು. ನೀವು ನೋಡ್ಬೋದು, ಅಂದರೆ ಬಿಸಿಲಿತ್ತು ತುಂಬ ಜಾಸ್ತಿ. ಬೆಳಿಗ್ಗೆ ಮೋಡ ಎಲ್ಲ ಇರೋ ಥರ ಇತ್ತು, ಮಳೆ ಬರುವ ಥರ ಇದ್ದರೂ ಕೂಡ ಇವಾಗ ಮಧ್ಯಾಹ್ನ ಮೇಲೆ ಬಿಸಿಲು ಬರುತ್ತೆ. ಯಾವಾಗ ಬಿಸಿಲು ಬರುತ್ತೋ ಅಂತ ನಾವು ಕಾಯ್ತಾ ಇರ್ತೀವಿ ಬಟ್ಟೆ ಎಲ್ಲ ಒಣಗಲಿಕ್ಕೆ ಈ ಟೈಮಲ್ಲಿ. ಇವತ್ತಂತೂ ಬಿಸಿಲಿತ್ತು ಮಧ್ಯಾಹ್ನ ಮೇಲೆ. ಮಳೆಗಾಲದಲ್ಲಿ ಹಾಗೆ. ಈ ಮಳೆಗೆ ನಾಯಿಗಳು ಕೂಡ ಮನೆಯಲ್ಲೇ ಪಾಪ ಕೂತ್ಕೊಂಡಿರುತ್ತೆ. ಸೊ ಇವತ್ತು ಇವರನ್ನು ಕೂಡ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದೆ ನಾನು. ಆಟ ಆಡ್ತಾ ಇದ್ದಾರೆ ಖುಷಿಯಿಂದ. ಅವರಿಗೂ ಕೂಡ ಅಷ್ಟೇ, ಒಂದೇ ಪ್ಲೇಸಲ್ಲಿ ಇದ್ದು ಬೇಜಾರಾಗಿರುತ್ತೆ, ಮುಖ ನೋಡುವಾಗಲೇ ಗೊತ್ತಾಗುತ್ತೆ. ಆ್ಯಂಡ್